Welcome to Kannada Tech for VI. Dear viewers, I have started a YouTube channel on Kannada Tech for VI. The contents of this channel include the following. One, Technology. 2. Kannada Literature. 3. History of Poets. 4. History of Achievers. 5. Kannada Stories. I kindly request you all to encourage and support me by liking and subscribing to my channel. This is specially created for the visually challenged. If you like our videos, please subscribe, like, and do share our videos to your friends. Thank you. ಚಿನ್ನು ಮತ್ತು ಮೋತಿನಾಯಿ ನೀತಿ ಕತೆಗೆ ತಮಗೆ ಸ್ವಾಗತ. ಪುಟ್ಟ ಚಿನ್ನು ಮತ್ತು ಮೋತಿನಾಯಿ ಪರಮ ಆತ್ಮ ಸ್ನೇಹಿತರು. ಊಟ ತಿಂಡಿ ಆಟ ಯೋಟ ಮಾತುಕತೆಯೆಲ್ಲ ಜೊತೆಗೆ ಮಾಡುತ್ತಿದ್ದರು. ನೋಡಲು ತೋಳನ ಹಾಗಿದ್ದ ಮೋತಿನಾಯಿ ಅಪರಿಚಿತರ ಪಾಲಿಗೆ ಹುಲಿಯಂತೆ ಆರ್ಭಟಿಸುವ ವೀರ. ಆದರೆ 3 ವರ್ಷದ ಬಾಲೆ ಚಿನ್ನುಳ ಪಾಲಿಗೆ ಅದು ಹಸುಮಗು. 4ರ ಹರೆಯದ ಮೋತಿಯು ಚಿನ್ನು ತೊಟ್ಟಿಲ ಬಾಲೆಯಾಗಿದ್ದಾಗಲೇ ಅವಳ ಆತ್ಮೀಯ ಸ್ನೇಹಿತ, ರಕ್ಷಕ ಮತ್ತು ಆಪತ್ತಿಗೊದಗುವ ಮಿತ್ರನಾಗಿದ್ದ. ರಾತ್ರಿ ಮಗು ಅತ್ತರೆ ಮೋತಿನಾಯಿ ನಿದ್ದೆ ಬಿಟ್ಟು ಧಾವಿಸಿ ಕಿಟಕಿಯ ಹೊರಭಾಗದಲ್ಲಿ ನಿಂತು ಮಗುವನ್ನು ಅಳಿಸಬೇಡಿ ಎಂದು ಗುರಾಯಿಸುತ್ತಾ ನಿಲ್ಲುತ್ತಿತ್ತು. ಮಗುವಿಗೆ ತುಪ್ಪ ಹಚ್ಚಿ ತಿನ್ನಿಸುವಾಗ ಅಡ್ಡ ಬರುವ ಕಾಗೆಗಳನ್ನು ಅಟ್ಟಿಸಿ ಓಡಿಸುತ್ತಿತ್ತು. ಚಿನ್ನು ನಡೆದಾಡಲು ಶುರುವಾದ ಮೇಲೆ ಆಕೆ ತಿನ್ನುವ ಎಲ್ಲ ಆಹಾರದಲ್ಲೂ ಮೋತಿನಾಯಿಗೆ ಸಮಪಾಲು ಸಿಗುತ್ತಿತ್ತು. ಆಕೆ ಅಮ್ಮ ಮಗುವಿಗೆ ಗದರಿಸಿದರೆ ತಕ್ಷಣ ಅದು ಅಮ್ಮನನ್ನು ಗುರುಗುಡುತ್ತಾ ಹೆದರಿಸುತ್ತಿತ್ತು. ಒಮ್ಮೆ ರಾತ್ರಿ ಚಿನ್ನುವಿನ ಮನೆ ಹತ್ತಿರದ ತೋಟಕ್ಕೆ ಬಂದ ಕಳ್ಳಬೆಕ್ಕನ್ನು ಅಟ್ಟಿಸುವ ರಭಸದಲ್ಲಿ ಮೋತಿನಾಯಿ ವಾಯುವೇಗದಲ್ಲಿ ದೌಡಾಯಿಸುವಾಗ ಕಟ್ಟೆಯಿಲ್ಲದ ಬಾವಿಗೆ ಬಿತ್ತು. ಬೇಸಿಗೆಯಾದ ಕಾರಣ ಆ ಬಾವಿಯಲ್ಲಿ ನೀರಿರಲಿಲ್ಲ. ಬಿದ್ದೊಡನೆ ಗಾಬರಿಯಾದ ನಾಯಿ ಕೂಗಿ ಬೌ ಬೌ ಎಂದರೂ ಮನೆ ದೂರವಿದ್ದ ಕಾರಣ ಅವರಿಗೆ ಕೇಳಿಸಲಿಲ್ಲ. ಮರುದಿನ ಬೆಳಗ್ಗೆ ನೀರು ದೋಸೆ ತಿನ್ನಲು ಮೋತಿನಾಯಿಯನ್ನು ಕರೆದರೆ ಅದು ಬರಲಿಲ್ಲ. ಮಧ್ಯಾಹ್ನವಾದರೂ ಮೋತಿನಾಯಿ ನಾಪತ್ತೆ ಆಗಿಬಿಟ್ಟಿತ್ತು. ಸಂಜೆ ಕಳೆದರೂ ಅದರ ಸುಳಿವಿಲ್ಲದಾಗ ಚಿನ್ನು ಅಳತೊಡಗಿದಳು. ಅಪ್ಪ, ಅಜ್ಜ, ಅಜ್ಜಿ ಅದೆಷ್ಟು ದನಿ ಎತ್ತರಿಸಿ ಕೂಗಿದರೂ ಮೋತಿನಾಯಿ ಬರಲೇ ಇಲ್ಲ. ಎಷ್ಟು ಹುಡುಕಿದರೂ ಮೋತಿನಾಯಿ ಸಿಗಲೇ ಇಲ್ಲ. ಚಿನ್ನು ಅಳುತ್ತಲೇ ನಿದ್ದೆ ಮಾಡಿದಳು. 2 ದಿನವಾದರೂ ನಾಯಿ ಕಾಣಿಸದ ಕಾರಣ ಚಿನ್ನುವಿಗೆ ಅತ್ತು ಜ್ವರ ಬಂತು. ಅವತ್ತು ಬೆಳಗ್ಗೆ ಸೀನಪ್ಪನಿಗೆ ಕ್ಷೀಣವಾದ ನರಳುವ ದನಿಯೊಂದು ಕೇಳಿತು. ಹುಡುಕಿದಾಗ ಅದು ಬಾವಿಯಿಂದ ಬಂದ ಧ್ವನಿ ಎಂದು ತಿಳಿದ ಆತ ಬಗ್ಗಿ ನೋಡಿದಾಗ ತಳದಲ್ಲಿ ಕಪ್ಪಗೆ ಮುದ್ದೆಯಾಗಿ ಬಿದ್ದ ನಾಯಿ ಕಾಣಿಸಿತು. ಆತ ಕೂಡಲೇ ಮನೆಯವರಿಗೆ ಬಂದು ತಿಳಿಸಿದ. ಅವರೆಲ್ಲ ನೋಡಲು ಹೊರಟಾಗ ಹಿಂದೆಯೇ ಚಿನ್ನು ಸೇರಿಕೊಂಡಳು. ನೋಡಿದರೆ ಅದು ಮೋತಿನಾಯಿ. 3-4 ದಿನದಿಂದ ನೀರು ಆಹಾರವಿಲ್ಲದ ಮೋತಿನಾಯಿ ಕ್ಷೀಣದನಿಯಲ್ಲಿ ಅತ್ತಿತು. ಚಿನ್ನುಳ ಅಪ್ಪ ಮನೆಗೆ ಹೋಗಿ ಬಾಲ್ದಿಯಲ್ಲಿ ಗಂಜಿ ನೀರಿಗೆ ಚೂರು ಉಪ್ಪು ಹಾಕಿ ತಂದು ಹಗ್ಗ ಕಟ್ಟಿ ಅದನ್ನು ಬಾವಿಯೊಳಗೆ ಇಳಿಸಿದರು. ಮೋತಿ ಮೆಲ್ಲನೆ ಕಣ್ಣು ಬಿಟ್ಟು ಗಂಜಿ ನೀರು ಕುಡಿಯಿತು. ಆಗ ಅದಕ್ಕೆ ತುಸು ಶಕ್ತಿ ಬಂತು. ಅಪ್ಪ ದೊಡ್ಡದಾದ ಬುಟ್ಟಿಗೆ ಹಗ್ಗ ಕಟ್ಟಿ ಬಾವಿಗೆ ಇಳಿಸಿದರು. ಅದರಲ್ಲಿ ಹತ್ತಿ ಕೂರಲು ಚಿನ್ನು ಮೋತಿನಾಯಿಗೆ ಅಪ್ಪಣೆ ಮಾಡಿದಳು. ಅದು ಹತ್ತಿದರೂ ಬುಟ್ಟಿ ಸ್ವಲ್ಪ ಮೇಲೇರಿದಾಗ ಹೆದರಿ ಪುನಃ ಕೆಳಗೆ ಹಾರಿತು. 4-6 ಬಾರಿ ಹಾಗೆಯಾದ ಮೇಲೆ ಕೊನೆಗೊಮ್ಮೆ ಧೈರ್ಯ ಮಾಡಿ ಕೂತಾಗ ಅಪ್ಪನ ಜೊತೆ ಚಿನ್ನು ಕೂಡ ಹಗ್ಗ ಎಳೆದಳು. ಮೋತಿ ದಡಕ್ಕೆ ಹಾರಿ ಬಂತು. ತನ್ನನ್ನು ರಕ್ಷಿಸಿದ ಸಂತೋಷಕ್ಕೆ ಚಿನ್ನುಳ ಮೇಲೆ ಹಾರಿ ಮುಖ ನೆಕ್ಕಿತು. ಕೈಗಳನ್ನು ಅವಳ ಭುಜದ ಮೇಲಿಟ್ಟು ಕೃತಜ್ಞತೆ ಹೇಳಿತು. ಚಿನ್ನು ಸಂಭ್ರಮ ತಡೆಯದೆ ಹೋ ಎಂದು ಅತ್ತು ಮೋತಿನಾಯಿಯನ್ನು ಮನೆಗೆ ಕರೆ ತಂದಳು.